ಹಾಯ್ ನಮಸ್ತೆ. ಈಗೇನು ನೀವು ಈ ಪ್ರಾಪರ್ಟಿ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಟೋಟಲಾಗಿ 23 ಗುಂಟೆ ರೆಕಾರ್ಡ್ಸ್ ಇದೆ, ಖಾತಾ ಇರೋ ಜಾಗ. ಸೊ ಫಾರ್ಮ್ ಲ್ಯಾಂಡು ಮತ್ತು ಒಂದು ಮನೆ ಕೂಡ ಇದನ್ನು ಸೇಲ್ಗಿಟ್ಟಿದ್ದಾರೆ. ಈಗ ಈ ಪ್ರಾಪರ್ಟಿ ಜೊತೆಗೆ 2 ಎಕರೆ ರೆವಿನ್ಯೂ ಬಗರುಕುಂ ಜಾಗ ನಿಮಗೆ ಸಿಗುತ್ತೆ. ಟೋಟಲಾಗಿ 2.5 ಎಕರೆಗೆ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲೊಂದು ನೀವು ನೋಡ್ತಾ ಇರ್ಬೋದು ದೂರದಿಂದ, ಇದೆಷ್ಟು ಕಂಪ್ಲೀಟಾಗಿ ಬಗರುಕುಂ ಜಾಗ. ಸೊ ಏನು ದೂರದಿಂದ ಕಾಣ್ತಿದೆ ಆ ಮನೆ ಬಂದ್ಬಿಟ್ಟು ನಿಮಗೆ ಟೋಟಲಾಗಿ 2 BHK ಮನೆ, ತುಂಬ ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಬಾವಿ ಕೂಡ ಇದೆ, ಕೊಳವೆ ಬಾವಿ. ಸೊ ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟಾಗಿ ಬೌಂಡ್ರಿ ಎಲ್ಲ ಫಿಕ್ಸ್ ಮಾಡಿ ಫೆನ್ಸಿಂಗ್ ಹಾಕಿ ಲೇಸರ್ ಫೆನ್ಸ್ ಹಾಕಿದ್ದಾರೆ. ಅದರ ಜೊತೆಗೆ ಒಂದು ವಾಟ್ರದ್ದು ವೆಲ್ ಕೂಡ ಇದೆ, ತುಂಬ ಚೆನ್ನಾಗಿ ನೀರು ಬರುತ್ತೆ ಅದರಲ್ಲಿ. ಸೊ ಯಾವಾಗಲೂ ಕೂಡ ಬೇಸಿಗೆಯಲ್ಲಿ ಕೂಡ ಬಾವಿ ತುಂಬ ದೊಡ್ಡ ನೀರು ಇರುತ್ತೆ. ಅದ್ರ ಜೊತೆಗೆ ಮೊನ್ನೆ ಹೊಸ್ದಾಗಿ ರೀಸೆಂಟಾಗಿ ಒಂದು 500 ಅಡಿಕೆ ಗಿಡ ನಾಟಿ ಮಾಡಿದ್ದಾರೆ. ನೀವು ನೋಡ್ಬೋದು, ಎಲ್ಲ ಸಿಂಕ್ಲರೆಲ್ಲ ಹಾಕಿ 500 ಅಡಿಕೆ ಗಿಡ ನಾಟಿ ಮಾಡಿದ್ದಾರೆ. ಸೊ ಮನೆ ಮುಂದ್ಗಡೆ ಇರೋ ಜಾಗ ಟೋಟಲ್ 500 ಗಿಡ ಅಡಿಕೆ ಗಿಡ ಮೊನ್ನೆ ರೀಸೆಂಟಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ 70 ಗಿಡ ಬಂದ್ಬಿಟ್ಟು ಸುಮಾರು ಒಂದು 22 ವರ್ಷದ ಹಳೇದು ಒಂದು ಮರಗಳಿದ್ದಾವೆ ಅಡಿಕೆ ಗಿಡ, ಅದೀಗ ಫಸಲು ಬರ್ತಾಯಿದೆ. ಅದ್ರ ಜೊತೆಗೆ ಒಂದು 36 ಹೊಸ ತೆಂಗಿನ ಗಿಡ ಹಾಕಿದ್ದಾರೆ. ಈಗ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಅದು ಅಡಿಕೆ ಗಿಡ, ಸುಮಾರು ಒಂದು 22 ವರ್ಷದ ಅಡಿಕೆ ಮರ ಅದು. ಅದ್ರ ಜೊತೆಗೆ ಮೊನ್ನೆ ರೀಸೆಂಟಾಗಿ 36 ಹೊಸ ತೆಂಗಿನ ಮರ ಕೂಡ ನಾಟಿ ಮಾಡಿದ್ದಾರೆ. ಅಲ್ಲೊಂದು 10 ಹಳೇದು ತೆಂಗಿನ ಮರಗಳಿದೆ, ಫಸಲು ಬರ್ತಾ ಇರೋದು, ತುಂಬ ಚೆನ್ನಾಗಿದೆ. ಸೊ ಬೌಂಡ್ರಿ ಕೂಡ ಅಷ್ಟೇ, ನಿಮ್ಗೆ ಯಾವುದೇ ಥರ ತಂಟೆ ತಕರಾರಿಲ್ಲ. ಫುಲ್ ಕಂಪ್ಲೀಟ್ಲಿ ಜನರಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟು ಸಿಂಕ್ಲರ್ ಹಾಕಿ ಈ ಒಂದು ಅಗ್ರಿಕಲ್ಚರ್ ಪ್ರಾಪರ್ಟಿನ ತುಂಬ ಚೆನ್ನಾಗಿ ಅಚ್ಚುಕಟ್ಟು ಮಾಡಿಟ್ಟಿದ್ದಾರೆ. ಈ ಮನೆಗೆ ಏನು ನೋಡ್ತಿದ್ದೀರಾ ನೀವು, ಒಂದು ಕಾರ್ ಶೆಡ್ಡು ಮತ್ತು 2 ಬೆಡ್ರೂಮ್ ಮನೆ ಕೂಡ. ಈಗ ರೀಸೆಂಟಾಗಿ ಕಾಂಪೌಂಡ್ ಎಲ್ಲ ಹಾಕಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಎಲೆಕ್ಟ್ರಿಸಿಟಿದು ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಆ ಕೆಲಸ ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ಒಂದು ಓವರ್ ಟ್ಯಾಂಕ್ ಕೂಡ ಇಟ್ಟು, ಸೊ ಮನೆಗೆ ಏನು ಅನುಕೂಲಕ್ಕೆ ಬೇಕೋ ಅದೆಲ್ಲ ಮಾಡಿದ್ದಾರೆ. ಇದೆಲ್ಲ ಹಳೆ ಮರ, ತೆಂಗಿನ ಮರ. ನೀವು ನೋಡ್ಬೋದು ಈಗೆಲ್ಲ ಫಸಲು ತುಂಬ ಚೆನ್ನಾಗಿ ಬರ್ತಿದೆ. ಆ ಪಕ್ಕದಲ್ಲಿ ದೂರದಲ್ಲಿ ನೀವು ನೋಡ್ಬೋದು ವೈಟ್ ಸ್ಯಾಂಡ್ ಬರ್ತಿದೆಯಲ್ಲ, ಅದೆಲ್ಲ ಕಂಪ್ಲೀಟಾಗಿ ಒಂದು ನದಿ ಹರಿಯುತ್ತೆ ಮುಂಚೆ ಒಂದು, ಆ ನದಿ ಪಕ್ಕದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನದಿ ನೀರು ಈ ಪ್ರಾಪರ್ಟಿವರೆಗೂ ಬರೋದಿಲ್ಲ. ಸೊ ಏನಕ್ಕೆ ಅಂತಂದರೆ, ಇದನ್ನೇ ಪಕ್ಕದಲ್ಲಿ ನದಿ ಯಾಕಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ಈ ಒಂದು ಬಾವಿ ಏನು ತೋಡಿದ್ದಾರೆ ಇವರು, ಆ ಬಾವಿಯಲ್ಲಿ ಯಾವಾಗಲೂ ನಿಮಗೆ ನೀರಿರುತ್ತೆ. ಸೊ ಆಲ್ಮೋಸ್ಟು 365 ಡೇಸು ನೀರಿರುತ್ತೆ. ಸೊ ಹಾಗಾಗಿ ನದಿ ಪಕ್ಕದಲ್ಲಿ ಹರಿಯೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಸೊ ಇದೇನು ಈಗ ನೀವು ನೋಡ್ತಿದ್ದೀರಿ, ಈ ಜಾಗದಲ್ಲಿ ನೀವು ಕಾಫಿ ಮತ್ತು ಏಲಕ್ಕಿ ಈ ಥರದ್ದೆಲ್ಲ ಪ್ಲಾಂಟೇಶನ್ ಮಾಡ್ಕೋಬೋದು. ಇದೆಲ್ಲ ಕಂಪ್ಲೀಟ್ ಬಗರುಕುಂ ಜಾಗ ಬರುತ್ತೆ. ಆ ಮನೆ ಮತ್ತು ಈಗ ಹೊಸ್ದಾಗಿ ಪ್ಲಾಂಟೇಶನ್ ಮಾಡಿರೋದು ಖಾತೆ ಜಾಗ, ಇದೆಲ್ಲ ಬಗರುಕುಂ ಜಾಗ. ಸೊ ಕಂಪ್ಲೀಟಾಗಿ ಸುತ್ತು ಕಾಂಪೌಂಡ್ ಹಾಕಿದ್ದಾರೆ. ಸೊ ಇದು ನಿಮಗೆ ಒಂದು ಸ್ಟೇಟ್ ಹೈವೇಯಿಂದ ಒಳಗಡೆ 1.5 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಟಾರ್ ರೋಡ್ಗೆ ಬರುತ್ತಿದೆ ಆ್ಯಕ್ಚುಲಿ. ಟಾರ್ ರೋಡಿಂದ ಒಂದು 500 ಮೀಟ್ರ್ ಮಡ್ ರೋಡಿಗೆ ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ ಕೂಡ. ತೀರ್ಥಹಳ್ಳಿಯಿಂದ ಬಂದರೆ ನೀವು ಕರೆಕ್ಟಾಗಿ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಹೊಸನಗರದಿಂದನೂ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಈವನ್ ಶಿವಮೊಗ್ಗದಿಂದ ಬಂದರೆ ನಿಮಗೆ 85 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಟೋಟಲ್ ಎಲ್ಲ ಸೇರಿ ಬೌಂಡ್ರಿ 23 ಗುಂಟೆ ಖಾತೆ ಜಾಗ ಮತ್ತು ಅಡಿಕೆ ಮರ ಮತ್ತು ತೆಂಗಿನ ಮರ, ಹೊಸದು 500 ಗಿಡ ಹೊಸದು, ಮತ್ತು ಮನೆ 2 ಬೆಡ್ರೂಮ್ ಮನೆ ಎಲ್ಲ ಸೇರಿ ನಿಮಗೆ ಅವ್ರು ಹೇಳ್ತಾ ಇದ್ದು 38 ಲಕ್ಷ. 38 ಲಕ್ಷಕ್ಕೆ ಬಂದರೆ ಸಾಕು, ಕೊಟ್ಬಿಡ್ತಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು TC ನೋಡ್ಬೋದು, TC ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲ. ಸೊ ಈ ಒಂದು ಕಾಂಪೌಂಡ್ ಹತ್ರನೇ ನಿಮಗೆ TC ಇದೆ. ಮುಂದುಗಡೆ ಕಂಪ್ಲೀಟಾಗಿ ಈ ಥರ ಫ್ರಂಟಲ್ಲಿ ಎಂಟ್ರೆನ್ಸಲ್ಲಿ ಕಾಂಪೌಂಡ್ ಹಾಕಿ ಗೇಟ್ ಇಟ್ಟಿದ್ದಾರೆ. ಯಾವುದೇ ದನ ಕರು ಹೊರಗಡೆ ಬರೋದಿಲ್ಲ. ಸೊ ಇದು ಒಂದು ಸೈಡಲ್ಲಿ ಒಂದು ದಾರಿ ಬರುತ್ತೆ. ಕಂಪ್ಲೀಟ್ ಸುತ್ತು ಎಲ್ಲ ಬೌಂಡ್ರಿ ಇದೆ. ಅಕ್ಕಪಕ್ಕದ ಯಾವುದೇ ಥರ ತಾಪತ್ರ ಇಲ್ಲ. ಸೊ ಯಾವುದೇ ಥರ ರೀತಿಯಲ್ಲಿ ಹೊರಗಡೆ ಜನ ಒಳಗಡೆನೂ ಬರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ. ಇದೆಲ್ಲ ಮರ ಮತ್ತು ನೆರಳೆಲ್ಲ ಇದೆಯಲ್ಲ, ಈ ಜಾಗದಲ್ಲಿ ನೀವು ಕಾಫಿ ಪ್ಲಾಂಟೇಶನ್ ಇಲ್ಲ ಏಲಕ್ಕಿ ಎಲ್ಲ ಹಾಕ್ಕೋಬೋದು. ಸೊ ಇದಕ್ಕೆ ನೀವು ಬೋರ್ ಗೀರು ಕೊರೆಸೋಗಿದ್ರೆ ಕೊರೆಸ್ಕೋಬೋದು. ಯಾಕಂದರೆ ಇವಾಗ ಆಲ್ರೆಡಿ ಇರೋ ನೀರು ನಿಮಗೆ ಅಡಿಕೆ ಗಿಡ ಏನು ಹಾಕಿದ್ದಾರೆ ಅದಕ್ಕೆ ಸಾಕಾಗುತ್ತೆ. ಸೊ ವಾರದಲ್ಲಿ ಒಂದು ಸರಿ ಇಲ್ಲ 2 ಸರಿ ನೀವು ನೀರು ಹರಿಸ್ಕೋಬೋದು ಸಿಂಕ್ಲರಲ್ಲಿ. ಸೊ ಮೋಟ್ರೆಲ್ಲ ಫಿಕ್ಸ್ ಮಾಡಿದ್ದಾರೆ. ಮೋಟ್ರೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ಜಾಗ ಕೂಡ. ಸೊ ನಿಮ್ಗೇನಾದ್ರು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ನಂಬರ್ ಹಾಕಿರ್ತೀನಿ,
ಆ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಡಿಸ್ಪ್ಲೇಲಿ ಕೂಡ ನನ್ನ ನಂಬರ್ ಇದೆ, ಆ ನಂಬರ್ಗೂ ಕಾಲ್ ಮಾಡಿ. ನಿಮ್ಗೆ ಬೇಕಾದರೆ ಪ್ರಾಪರ್ಟಿನ ನಾನು ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ, ಹೊಸ ಮನೆ ಥರನೇ ಈಗ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಮನೆ ಪಕ್ಕದಲ್ಲಿ ನಿಮಗೆ ಒಂದು ಕೊಳವೆ ಬಾವಿ ಇದೆ. ಆ ಬಾವಿಯಲ್ಲಿ ತುಂಬ ನೀರಿರುತ್ತೆ, ಅದಕ್ಕೆ ಮೋಟ್ರೆಲ್ಲ ಫಿಕ್ಸ್ ಮಾಡಿ, ಸೊ ಮನೆ ಅನುಕೂಲಕ್ಕೂ ಮತ್ತು ಜೊತೆಲಿ ತೋಟಕ್ಕೂ ಎರಡಕ್ಕೂ ಹೆಲ್ಪ್ ಆಗೋ ಥರ ಅದು ಮಾಡಿಕೊಟ್ಟಿದ್ದಾರೆ. ಜನರಲ್ ಪ್ರಾಪರ್ಟಿ. ನಿಮ್ಗೇನಾದ್ರು ಬೇಕು ಅಂತಂದರೆ ಸೊ ನನಗೆ ಕಾಲ್ ಮಾಡಿ, ನಾನು ಬಂದು ಈ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೀರು ಕೂಡ ಸಫಿಷಿಯೆಂಟ್ ಇದೆ, ನೀರು ಕೂಡ ನೀವು ನೋಡ್ಬೋದು, ಒಳ್ಳೆ ನೇಚರಲ್ಲಿದೆ. ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತಂದರೆ ಇದು ಮಾಡಿಸಿದಂಥ ಜಾಗ. ನೀವು ಬೇಕು ಅಂತಂದರೆ ನನಗೆ ಹೇಳಿ. ಸೊ ಕಂಪ್ಲೀಟಾಗಿ ಈ ಮನೆಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಓನರ್ನು ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಈ ಒಂದು ಪ್ರಾಪರ್ಟಿನ ರೆಡಿ ಮಾಡಿಕೊಡ್ತೀನಿ. ಟೋಟಲ್ ಇಷ್ಟು ಪ್ರಾಪರ್ಟಿನೂ ಸೇರಿ ನಿಮಗೆ 38 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮನೆ 23 ಗುಂಟೆ ಖಾತೆ ಜಾಗ, 500 ಗಿಡ ಅಡಿಕೆ ಮರ ಮತ್ತು 2 ಎಕರೆ ನಿಮಗೆ ಬಗರುಕುಂ ಜಾಗ, ಇದಿಷ್ಟು ಸೇರಿ 38 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಯಾವುದಕ್ಕೂ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.